ಇದು BS3 BS4ನ ಪ್ಲಗ್ ಕ್ಯಾಪು. ಇದು ಬಂದುಬಿಟ್ಟು BS6ನ ಪ್ಲಗ್ ಕ್ಯಾಪು. ಒಂದು ವೇಳೆ ನಿಮ್ಮ BS6 ಬೈಕಲ್ಲಿ ಈ ಪ್ಲಗ್ ಕ್ಯಾಪ್ನ ನೀವು ಹಾಕಿದ್ದೇ ಆದರೆ ECM ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾದರೆ ಈ ಪ್ಲಗ್ ಕ್ಯಾಪ್ ಆ್ಯಂಡ್ ಈ ಪ್ಲಗ್ ಕ್ಯಾಪ್ BS6 ಆ್ಯಂಡ್ ನಾರ್ಮಲ್ ಪ್ಲಗ್ ಕ್ಯಾಪಲ್ಲಿ ವ್ಯತ್ಯಾಸ ಏನು ಬರುತ್ತೆ ಅಂತ ಹೇಳಿ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾವು ಇವಾಗ BS6 ಮತ್ತು ನಾರ್ಮಲ್ ಪ್ಲಗ್ ಕ್ಯಾಪಿಗೆ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಇದ್ರಾಗೆ ಡಿಫ್ರೆನ್ಸ್ ಏನಪ್ಪ ಅಂದರೆ BS6 ಅಲ್ಲಿ ಡಯೋಡ್ ಕೊಟ್ಟಿರ್ತಾನೆ. ಇದ್ರಾಗೆ ನಾರ್ಮಲ್ ಪ್ಲಗ್ ಕ್ಯಾಪಲ್ಲಿ ಏನಾಗುತ್ತೆ ಅಂದರೆ ಡಯೋಡ್ ಏನೂ ಇರೋಲ್ಲ. BS6 ಬೈಕಲ್ಲಿ ಡಯೋಡ್ ಇರುವ ಕಾರಣದಿಂದ ಇಂಜಿನಿಂದ ಮಿಸ್ಫೈರ್ ಆಯಿತು, ಹೈ ವೋಲ್ಟೇಜ್ ಕರೆಂಟ್ ಏನಾದರೂ ಬಂದಾಗ ಏನಾಗುತ್ತೆ, ಪ್ಲಗ್ ಕ್ಯಾಪ್ ಶಾರ್ಟ್ ಆಗುತ್ತೆ, ನಮ್ಮ ECM ಸೇಫಾಗಿ ಉಳಿತೈತೆ. ಆದರೆ ನಾರ್ಮಲ್ ಪ್ಲಗ್ ಕ್ಯಾಪಲ್ಲಿ ಏನಾಗುತ್ತೆ, ಆ ಥರ ಕಂಡೀಷನ್ ಏನೂ ಇರೋಲ್ಲ. ಜಸ್ಟ್ ಇದು ನಾರ್ಮಲ್ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗಿ ಡೈರೆಕ್ಟ್ ನಮ್ಮ ECM ಶಾರ್ಟ್ ಆಗುತ್ತೆ. ಪ್ಲಗ್ ಕ್ಯಾಪ್ ಏನೋ ತಗೊಂಬರ್ತೀವಿ. ನಾರ್ಮಲ್ ಪ್ಲಗ್ ಕ್ಯಾಪ BS6 ಪ್ಲಗ್ ಕ್ಯಾಪ ನಾವು ಯಾವ ಥರ ಕಂಡುಹಿಡಿಯಬೇಕು ಅಂತ ಹೇಳಿ ಈ ಮಲ್ಟಿಮೀಟರ್ ಪ್ರಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಮಲ್ಟಿಮೀಟ್ರ್, ಇದು ನಮ್ಮ ಮಲ್ಟಿಮೀಟ್ರು, ಆಟೋಮೆಟಿಕ್ ಮಲ್ಟಿಮೀಟ್ರು. ನಾನು ಆಟೋ ಸ್ಕ್ಯಾನ್ಗೆ ಸೆಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ನಾರ್ಮಲ್ ಮಲ್ಟಿಮೀಟ್ರ್ ಇದ್ದರೆ ಬೀಪ್ಗೆ ಅಥವಾ ಅರ್ಥಿಂಗ್ಗೆ ಸೆಟ್ ಮಾಡ್ಕೊಳ್ರಿ. ಇಲ್ಲಿ ನೋಡಿರಿ, ಪ್ಲಗ್ ಕ್ಯಾಪ್ನ ಒಂದು ತುದಿಯಲ್ಲಿ ಈ ಕಡೆ ಹಾಕಿದ್ದೀನಿ, ಅದೇ ಥರ ಇಲ್ಲಿ ಲಾಸ್ಟಿಗೆ ಇಲ್ಲಿ ಬೀಪ್ ಸೌಂಡ್ ಬರ್ತಾ ಇದೆ. ಅದು ನಜದೀಕ್ ಪಕಡ, ಬೀಪ್ ಸೌಂಡ್ ಬರ್ತಾ ಇದೆಯಾ? ಇದು BS3 ಅಥವಾ BS4ನ ಪ್ಲಗ್ ಕ್ಯಾಪು. ಅದೇ ಇದು BS6ನ ಪ್ಲಗ್ ಕ್ಯಾಪು. ಇದರೊಳಗೆ ಒಂದು ಡಿವೈಡ್ ಬರುತ್ತೆ, ಇದರಲ್ಲಿ ಬೀಪ್ ಸೌಂಡ್ ಬರಲ್ಲ. ಆಮೇಲೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ರೀಡಿಂಗ್ ತೋರಿಸುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಒಳಗೆ ಹಾಕಿದ್ದೀನಿ, ಬೀಪ್ ಬರ್ತಾ ಇಲ್ಲ, ರೀಡಿಂಗ್ ಬರ್ತಾ ಇದೆ. ಕರೆಕ್ಟಾ? ಇದು ರೀಡಿಂಗ್ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದರೊಳಗೆ ಸೆಂಟ್ರಿಗೆ ಒಂದು ಡಯೋಡ್ ಇರುತ್ತೆ. ಅದರ ಡಯೋಡ್ನ ರೀಡಿಂಗ್ ಇದರಲ್ಲಿ ತೋರಿಸ್ತಾ ಇರುತ್ತೆ. ಇದೇ ಥರ ಮಾಹಿತಿಯ ವೀಡಿಯೋಸ್ನ ನಿಮಗೋಸ್ಕರ ತರ್ತಾ ಇರ್ತೀವಿ ಅಲಿ ಬೈಕ್ ಸರ್ವಿಸ್ ಸೆಂಟರಿಂದ. ಧನ್ಯವಾದಗಳು.